ಸೊ ನಾನು ರಾಮರಾಜನ್ ಇದಕ್ಕೆ ಹಿಂದೆ ಈಗ SP ಕೊಡೋದಾಗಿದ್ದೆ. ನಿನ್ನೆ ವರ್ಗಾವಣೆ ಲಿಸ್ಟಲ್ಲಿ ನಮಗೊಂದು ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಬೆಳಗಾಂ ಜಿಲ್ಲೆಗೆ ಒಂದು ಇಡೀ ಕರ್ನಾಟಕದಲ್ಲಿ ಒನ್ ಆಫ್ ದ ಪ್ರೆಸ್ಟಿಜಿಯಸ್ ಡಿಸ್ಟ್ರಿಕ್ಟ್ ಅಂತಾಗ ಒಂದು ಜಿಲ್ಲೆಯಲ್ಲಿ ನಮ್ಮ ಇಲಾಖೆಯಿಂದ ಮತ್ತು ಈ ಗೌರ್ಮೆಂಟ್ ಅವರು ಕೂಡ ನಮಗೆ ಒಂದು ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಇದು ಒಂದು ದೊಡ್ಡ ಜವಾಬ್ದಾರಿ, ಬಿಗ್ಗೆಸ್ಟ್ ಡಿಸ್ಟ್ರಿಕ್ಟ್, ಭಾಳಷ್ಟು ಚಾಲೆಂಜಸ್ ಇರುತ್ತದೆ. ಸೊ ಫಸ್ಟ್ ಆಫ್ ಆಲ್ ನಾನು ಕರ್ನಾಟಕಕ್ಕೆ ಬರುವಾಗ 2018 ಟ್ರೈನಿಂಗಲ್ಲಿ ಇರುವಾಗ ನಾನು ಫಸ್ಟ್ ಬೆಳಗಾಂಗೆ ಬಂದೆ. ಯೂನಿಫಾರ್ಮ್ ಹಾಕ್ಕೊಂಡು ನಾವು ಕರ್ನಾಟಕ ಎಂಟ್ರಿ ಆಗಿರೋದು ಫಸ್ಟ್. ಟ್ರೈನಿಂಗ್ ಸಂದರ್ಭದಲ್ಲಿ ನಾವು ಬೆಳಗಾಮಲ್ಲಿ ಬಂದಿದ್ದೀವಿ. ಒಂದು 5 ದಿವಸ ಆವಾಗಿದ್ದೆ. ಸೊ ಅದಾದಮೇಲೆ ಹುಬ್ಳಿ ಧಾರವಾಡಲ್ಲಿ ಸ್ವಲ್ಪ 1 ವರ್ಷ ಕೆಲಸ ಮಾಡಿದೆ DCP ಲಾಂಡರರ್ ಆಗಿ. ಸೊ ಸ್ವಲ್ಪ ಏರಿಯಾ ಪರಿಚಯ ಇದೆ ಮತ್ತು ಸೂಪರ್ಫಿಷಿಯಲಿ ಸ್ವಲ್ಪ ಏರಿಯಾ ಇದೆಲ್ಲ ಪರಿಚಯ ಇದೆ. ವರ್ಕ್ ಕಲ್ಚರ್ ಸ್ವಲ್ಪ ಪರಿಚಯ ಇದೆ. ಈಗ ನಮ್ಮ ಜೊತೆಗಿರೋ ಅಡಿಷನಲ್ SP ಅವರು, DSP ಅವರು ಕೂಡ ಪರಿಚಯ ಇದ್ದಾರೆ. ಇದಕ್ಕೆ ಹಿಂದೆ ಜೊತೆಗೆ ಕೆಲಸ ಮಾಡಿದ್ದೀವಿ. ಹೊಸ ಟೀಮ್ ಒಂದು ಎಲ್ಲರಿಗೂ ಒಂದು ಒಳ್ಳೆಯ ಕೆಲಸ ಮಾಡಬೇಕು. ಸೊ ನಮ್ಮ ಉದ್ದೇಶ ಏನಂದ್ರೆ ಬೆಳಗಾವಿ ಜಿಲ್ಲೆಯಲ್ಲಿ ಫಸ್ಟ್ ಆಫ್ ಆಲ್ ನಾವು ಜನರ ಜೊತೆ ಮಾತಾಡ್ತೀವಿ. ಪ್ರತಿ ಲೋಕಲ್ ಸ್ಟೇಷನ್ಗಳಿಗೆ ಬಂದು ಭೇಟಿ ಕೊಟ್ಟು ಅಲ್ಲಿ ಒಂದು ಸ್ಟೇಷನ್ಗಳಲ್ಲಿ ಒಂದು ತಾಲೂಕಲ್ಲಿ ಪ್ರತ್ಯೇಕ ಸಮಸ್ಯೆಗಳಿರ್ತದೆ. ಫಸ್ಟ್ ಜನರ ಕಡೆಯಿಂದ ಅವ್ರಿಗೆ ಏನು ಸಮಸ್ಯೆಗಳಂದರೆ ಫಸ್ಟ್ ತಿಳ್ಕೊಂಡು ಅದಕ್ಕೆ ತಕ್ಕಂಗೆ ನಾವು ಕ್ರಮ ಕೈಗೊಳ್ತೀವಿ. ನಮ್ಮ ಪ್ರಯಾರಿಟಿ ಅದಾದ್ಮೇಲೆ ಸೆಟ್ ಮಾಡ್ತೀವಿ. ಸೆಕೆಂಡ್, ನಮ್ಮ ಉದ್ದೇಶ ಏನಂದ್ರೆ ಇಲ್ಲಿ ಒಂದು ಜಿಲ್ಲಾ ವರಿಷ್ಠಾಧಿಕಾರಿಯಾಗಿ ಯಾರೇ ಒಬ್ಬರು ಒಂದು ಅವ್ರಿಗೆ ಬ್ಯಾಕ್ಗ್ರೌಂಡ್ ಇತ್ತು ಇಲ್ಲ ರೆಫರೆನ್ಸ್ ಯಾವುದು ಬೇಕಾಗಲ್ಲ. ನಮ್ಮ ಆಫೀಸಕ್ಕೆ ಯಾರು ಬೇಕಾದ್ರೆ ಬರಬಾರ್ದು. ನಾನು ಇದಕ್ಕೆ ಹಿಂದೆ ನಾವು ಕೆಲಸ ಮಾಡೋ ಸಂದರ್ಭದಲ್ಲಿ ಕೂಡ ಯಾರು ರೆಫರೆನ್ಸ್ ಬೇಕಾಗಲ್ಲ. ಆಫೀಸರ್ ಪರಿಚಯ ಇದ್ದಾರೆ, ಯಾರು ರೆಫರೆನ್ಸ್ ಇಲ್ಲದೆ ನಮ್ಮ ಆಫೀಸಕ್ಕೆ ಸೀದಾ ಬರಬಾರ್ದು. ನಿಮಗೊಂದು ಅನ್ಯಾಯ ಆಗಿದೆ ಅಂದರೆ ಹೇಳೋ ಸಂದರ್ಭದಲ್ಲಿ ನ್ಯಾಯ ಕೊಡಬೇಕಂದ್ರೆ ಒಂದು ಉದ್ದೇಶದಿಂದ ನಾನು ಕೆಲಸ ಮಾಡ್ತಾ ಇದ್ದೀನಿ. ನಮ್ಮ ಆಫೀಸರ್ಸನ್ನು ಕೂಡ ಅದೇ ರೀತಿಯಲ್ಲಿ ನಾವು ಕೆಲಸ ಮಾಡಿಸ್ತೀವಿ. ಜೊತೆಗೆ ಪ್ರೀ ರಿಜಿಸ್ಟ್ರೇಷನ್ ಆಫ್ FIR ಇದು ಗೌರ್ಮೆಂಟ್ ಪ್ರಯಾರಿಟಿನೇ ಇರ್ತದೆ. ಇಲಾಖೆಯಲ್ಲಿ ಕೂಡ ಇದು ನಮ್ಮ DG and IGP ಸಾಹೇಬರು ಕೂಡ ಇದು ಪ್ರಯಾರಿಟಿಯಲ್ಲಿ ಇದೆ. ಸೊ ಫ್ರೀ ರಿಜಿಸ್ಟ್ರೇಷನ್ ಆಫ್ FIR ಯಾವುದೇ ಒಂದು ಘಟನೆ ಆಗುತ್ತಂದ್ರೆ ಈ ರಾಜ್ಯ ಪಂಚಾಯತಿ ಅದಕ್ಕೆ ಅವಕಾಶ ಕೊಡಲ್ಲ. ಸೊ ಇದಕ್ಕೆ ಹಿಂದೆ ನಾನು ಟ್ರೈನಿಂಗ್ ಪೀರಿಯಡ್ ಮುಗಿದಾದ್ಮೇಲೆ ASP ಪೀರಿಯಡ್ ತೊಗೊಂಡು ಇದು ಬಾರಿ ನಾನು ಎಲ್ಲಿ ಹೋಗಿದ್ದೀನೋ ಅಲ್ಲಿ ಮಿನಿಮಮ್ 20 to 30% ಆಫ್ ರಿಜಿಸ್ಟ್ರೇಷನ್ ಆಫ್ FIR ಜಾಸ್ತಿ ಆಗಿದೆ. ಸೊ ದಟ್ ಡಸಂಟ್ ಮೀನ್ ದಟ್ ಕ್ರೈಮ್ ಜಾಸ್ತಿ ಆಗಿದೆ ಅಂದ್ರೆ ಇಲ್ಲ. ಸೊ ಯಾವುದೇ ಕಾರಣಕ್ಕೂ ಕೂಡ ನಾವು FIR ಮಾಡದೆ ಸ್ಟೇಷನ್ಗೆ ಕರ್ಕೊಂಡು ಬರೋದು, ಎದುರಿಸೋದು, ರಾಜ್ಯ ಪಂಚಾಯತ್ ಮಾಡೋದು ಯಾವುದೇ ಒಂದು ಆಗುತ್ತಂದ್ರೆ ಅದು ಕಾನೂನು ರೀತಿಯಲ್ಲೇ ಆಗಬೇಕು. ರೂಲ್ ಆಫ್ ಲಾ ಎಸ್ಟಾಬ್ಲಿಷ್ ಆಗಬೇಕಂದ್ರೆ ನಮ್ಮ ತಲೆಯಲ್ಲಿ ಇದೆ. ಫಿಯರ್ ಆಫ್ ಪೊಲೀಸ್ ಅಂದ್ರೆ ನಾವು ಹೇಳ್ತೀವಿ ಒಂದು ಪೊಲೀಸರ ನೋಡಿ ಯಾರಿಗೂ ಭಯ ಇರಬಾರ್ದು. ಕಾನೂನು ಇದೆ, ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ತಾರೆ ಅಂತ ಜನರಿಗೆ ಭಯ ಇರಬೇಕು. ಯಾವುದೇ ಒಂದು ತಪ್ಪು ಮಾಡ್ತಾರೆ ಅಂದ್ರೆ ಪೊಲೀಸ್ ಇದ್ದಾರೆ ಅಂದ್ರೆ ಅವ್ರಿಗೆ ಭಯ ಇಲ್ಲ, ಕಾನೂನು ಇದೆ ಅಂದ್ರೆ ಅವ್ರಿಗೆ ಭಯ ಇರಬೇಕು. ಸೊ ಐ ಆಮ್ ಡೆಡ್ ಅಗೈನ್ಸ್ಟ್ ಎಕ್ಸ್ಟ್ರಾ ಜುಡಿಷಿಯಲ್ ಥಿಂಗ್ಸ್ ಮತ್ತು ಟಾರ್ಚರ್ ಮಾಡುವುದು ಅಂಥ ವಿಚಾರಕ್ಕಿಂತ ರೂಲ್ ಆಫ್ ಲಾನಲ್ಲಿ ನಾವು ಕ್ರಮ ಕೈಗೊಳ್ತೀವಿ. ಇದಕ್ಕೆ ಹಿಂದೆ ನಾವು ಕೆಲಸ ಮಾಡಿರೋ ಸಂದರ್ಭದಲ್ಲಿ ಕೊಡಗು ಜಿಲ್ಲೆಯಲ್ಲಿ ಫಸ್ಟ್ ಡೆತ್ ಸೆಂಟೆನ್ಸ್ ಈ ತಿಂಗಳಲ್ಲಿ ಒಂದು ಸಿಕ್ಕಿದೆ. 2025 ಮಾರ್ಚ್ ತಿಂಗಳಲ್ಲಿ ಆಗಿರುವ ಕೇಸಲ್ಲಿ ಡಿಸೆಂಬರ್ ತಿಂಗಳಲ್ಲಿ ಡೆತ್ ಸೆಂಟೆನ್ಸನ್ನು ನಾನು ತೊಗೊಂಡಿದ್ದೀನಿ. ಸೊ ನಮ್ಮ ಆಫೀಸರ್ಸ್ಗೆ ಸೂಚನೆಗಳನ್ನು ಇನ್ವೆಸ್ಟಿಗೇಷನಲ್ಲಿ ಕಾನ್ಸಂಟ್ರೇಟ್ ಮಾಡಿ ಜನರಿಗೆ ಕಾನೂನು ರೀತಿಯಲ್ಲಿ ಅವ್ರಿಗೆ ಭಯ ಇರಬೇಕು. ಇಂಥಾಗ ಒಂದು ಶಿಕ್ಷೆ ಇದೆ ಅಂದ್ರೆ ಅದು ಶಿಕ್ಷೆ ಆಗಬೇಕು. ಒಂದು ಘಟನೆ ಆದಮೇಲೆ ಅದು ಶಿಕ್ಷೆ ಆಗಬೇಕು. ಇಲ್ಲಾಂದ್ರೆ ಕಾನೂನಿಗೆ ಬೆಲೆ ಇರಲ್ಲ, ಪೊಲೀಸರಿಗೆ ಬೆಲೆ ಇರಲ್ಲ. ಸೊ ರೂಲ್ ಆಫ್ ಲಾ ವಿಲ್ ಬಿ ಎಸ್ಟಾಬ್ಲಿಷ್ಡ್. ಇದು ನಮ್ಮ ಉದ್ದೇಶ ಇರ್ತದೆ. ಈಗ ಬೆಳಗಾವಿ ದೊಡ್ಡ ಡಿಸ್ಟ್ರಿಕ್ಟ್, ಕರ್ನಾಟಕ, ಮಹಾರಾಷ್ಟ್ರ, ಗೋವಾ 3 ಸ್ಟೇಟ್ ಕನೆಕ್ಟಿವಿಟಿ ಬರ್ತದೆ. ಬಾರ್ಡರಲ್ಲಿ ಇದೆ 3 ಸ್ಟೇಟದು ಬಾರ್ಡರ್ ಕನೆಕ್ಟಿವಿಟಿ ಆಗ್ತದೆ. 15 ತಾಲೂಕು ಅದಾವೆ. ಒಂದು ಬೆಳಗಾವಿ ತಾಲೂಕು ಬಿಟ್ಟರೆ ಉಳಿದ 14 ತಾಲೂಕೆಲ್ಲ ನಿಮ್ಮ ಅಂಡರದಲ್ಲೇ ಬರ್ತವೆ. ಹೀಗಾಗಿ ಬಿಗ್ ಡಿಸ್ಟ್ರಿಕ್ಕು ಬಿಗ್ ಚಾಲೆಂಜ್. ಯಾವ ರೀತಿ ಏನಾದರೂ ತಿಳ್ಕೊಂಡಿದ್ದೀರಾ ಅಂತ ಬೆಳಗಾವಿ ಜಿಲ್ಲೆ? ಸೊ ಸೂಪರ್ಫಿಷಿಯಲಿ ನಮಗೆ ಗೊತ್ತಿರ್ತದೆ. ಸೊ ಪೊಲೀಸಿಂಗ್ ಇಸ್ ಸೇಮ್, ಲಾ ಇಸ್ ಸೇಮ್. ಸೊ ಇಷ್ಟು ದೊಡ್ಡ ಜಿಲ್ಲೆ ಇದೆ ಅಂದ್ರೆ ಕೂಡ ನಮಗೆ ಅಷ್ಟು ಸಹಕಾರ ನೀಡುವುದಕ್ಕೆ ನಮಗೆ ಆಫೀಸರ್ಸ್ ಅಷ್ಟೊಂದು ಸಹಕಾರ ನೀಡ್ತಾರೆ. ಅಡಿಷನಲ್ SP ಇರ್ತಾರೆ, 5 DSP, ಒಂದು ಸೆನ್ DSP ಇದ್ದಾರೆ, 6 DSP ಇರ್ತಾರೆ. ಸೊ ಅಷ್ಟು ಪೊಲೀಸ್ ಸ್ಟೇಷನ್ಗಳು ಇರ್ತದೆ. ಸೊ ಇಟ್ ಈಸ್ ಮ್ಯಾನೇಜಬಲ್. ಲಾ ಆ್ಯಂಡ್ ಆರ್ಡರ್ ವೈಸ್ ನಮಗೆ ಬೇಕಾದಷ್ಟು ಫೋರ್ಸ್ ಇರ್ತದೆ. ಎಲ್ಲಿ ಒಂದು ಸಮಸ್ಯೆ ಆಗುತ್ತಂದ್ರೆ ನಾವು ಮೊಬಿಲೈಸ್ ಮಾಡೋದಕ್ಕೆ ಬೇಕಾದಷ್ಟು ಫೋರ್ಸ್ ಇರ್ತದೆ. ಸ್ಟ್ರಾಂಗ್ DR ಇರ್ತದೆ. ಸೊ ಮತ್ತು ಸಿಟಿ ಇರ್ತದೆ ನಮಗೆ ಇಮಿಡಿಯೇಟ್ಲಿ ಸಹಕಾರ ಮಾಡೋದಕ್ಕೆ. ಸೊ ಜಿಲ್ಲೆ ದೊಡ್ಡದಿದೆ ಅಂದ್ರೆ ಕೂಡ ಅದಕ್ಕೆ ತಕ್ಕಂಗೆ ನಮಗೆ ಪೊಲೀಸ್ ಫೋರ್ಸ್ ಕೂಡ ಇರ್ತದೆ. ಅದರಿಂದ ಇಟ್ ಇಸ್ ಮ್ಯಾನೇಜಬಲ್. ಇದಕ್ಕೆ ಹಿಂದೆನೇ ಮ್ಯಾನೇಜ್ ಮಾಡಿದರೆ ನಾವು ಮ್ಯಾನೇಜ್ ಮಾಡ್ತೀವಿ. ಬೆಳಗಾವಿಯಲ್ಲಿ ಅತಿ ಹೆಚ್ಚು ಈ ಅಪಘಾತಗಳಿಂದ ಡೆತ್ ಆಗ್ತಾ ಇದಾರಲ್ಲ, ಸೊ
ಈ ಹಿಂದಿನ ಎಸ್ ಪಿ ಅವರು ಕೂಡ ಅದ್ರ ಬಗ್ಗೆ ಬೇಜಾರು ವ್ಯಕ್ತಪಡಿಸಿದ್ರು. ನಿಮ್ ಸಿಬ್ಬಂದಿಗಳು ಎಷ್ಟೇ ಪ್ರಯತ್ನ ಮಾಡಿದ್ರು ಎಲ್ಲೋ ಒಂದ್ ಕಡೆ ಅದು ರೇಷೋ ಇದೆಲ್ಲ ಕಡಿಮೆ ಆಗ್ತದೆ. ರೋಡ್ ಆಕ್ಸಿಡೆಂಟ್ ಬಗ್ಗೆ ಹೇಳ್ತಾ ಇದ್ದಾರೆ. ಸೊ ಇಟ್ ಈಸ್ ಅ ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ. ಒಂದು ಉದಾಹರಣೆ ಕೇಳಬೇಕಾದ್ರೆ, ಸೊ ಒಂದು ಜಿಲ್ಲೆಯಲ್ಲಿ ರೋಡ್ ತುಂಬ ಸರಿ ಇಲ್ಲ. ಹೋದ ವರ್ಷ 100 ಆಕ್ಸಿಡೆಂಟ್ ಆಯಿತು. ಎಲ್ಲಿ ರೋಡ್ ತುಂಬ ಸರಿ ಇಲ್ಲವೋ ಆ ಏರಿಯಾನಲ್ಲಿ ನೋಡೋ ಸಂದರ್ಭದಲ್ಲಿ ವೆಹಿಕಲ್ ಮೂವ್ಮೆಂಟ್ ತುಂಬ ಸ್ಲೋ ಆಗಿ ಹೋಗಿದೆ. ನೆಕ್ಸ್ಟ್ ವರ್ಷ 60 ಆಗಿದೆ. ಸೊ ಇದು ಒಬ್ಬರ ರೆಸ್ಪಾನ್ಸಿಬಿಲಿಟಿ, ಪೊಲೀಸ್ ರೆಸ್ಪಾನ್ಸಿಬಿಲಿಟಿ ಅಂದ್ರೆ ಮಾತ್ರ ಇಲ್ಲ, ಜನ ಜವಾಬ್ದಾರಿಯಿಂದ ಗಾಡಿ ಓಡಿಸಬೇಕು. ರೋಡ್ ಚೆನ್ನಾಗಿದೆ ಅಂದ್ರೆ ಗಾಡಿ ನಾವು ಬೇಗ ಓಡಿಸ್ತೀವಿ, ಹೆಲ್ಮೆಟ್ ಹಾಕಲ್ಲ. ಸೊ ಅದು ಮಾತ್ರ ಅಲ್ಲ, ನಮ್ಮ ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟೀಸ್ ಚಾಲೆಂಜಸ್ ಇರ್ತದೆ. ಸೊ ಪಾರ್ಕಿಂಗ್ ಏರಿಯಾ ನಮಗೆ ಬೇಕಾದಷ್ಟು ಪಾರ್ಕಿಂಗ್ ಇರಲ್ಲ. ಇದು ಸೊಸೈಟಿಯಲ್ಲಿ ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ. ವಿ ವಿಲ್ ಇನ್ಸಿಸ್ಟ್. ನಾವು ಮಾತ್ರ ಕೆಲಸ ಮಾಡೋದು ಮಾತ್ರ ಇಲ್ಲ, ಉಳಿದ ಇಲಾಖೆಗಳು, ನ್ಯಾಷನಲ್ ಹೈವೇ, ಸ್ಟೇಟ್ ಹೈವೇ, PW ಡಿಪಾರ್ಟ್ಮೆಂಟ್ ಮತ್ತು ಪಂಚಾಯತ್ ರಾಜಲ್ಲಿ, ಈವನ್ ಇಂಟೀರಿಯರ್ ಏರಿಯಾನಲ್ಲಿ ಕೂಡ ರೋಡ್ ಚೆನ್ನಾಗಿದೆ ಅಂದ್ರೆ ನಮ್ಮವ್ರ ಗಾಡಿ ಬೇಗ ಓಡಿಸ್ತಾರೆ. ಸೊ ಇಂಟೀರಿಯರ್ ಏರಿಯಾನಲ್ಲಿ ನಾವು ಹೆಲ್ಮೆಟ್ ಹಾಕಬೇಕಂದ್ರೆ ಅವೇರ್ನೆಸ್ ತುಂಬ ಕಮ್ಮಿ ಇರ್ತದೆ. ಸೊ ಅದಕ್ಕೆ ಅವೇರ್ನೆಸ್ ಮುಟ್ಟಿಸ್ತೀವಿ. ಅದೇ ರೀತಿಯಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಅನ್ನು ಡೆವಲಪ್ ಮಾಡೋದಕ್ಕೆ ಮತ್ತು ಸೈನ್ ಬೋರ್ಡ್ಸ್ ಇರೋದಕ್ಕೆ, ಸೊ ಅದಕ್ಕೂ ಕೂಡ ಬೇರೆ ಬೇರೆ ಇಲಾಖೆಯ ಕೋಆರ್ಡಿನೇಷನ್ ಮೀಟಿಂಗ್ ಇರ್ತದೆ. 3 ತಿಂಗಳಿಗೊಮ್ಮೆ ಕೋಆರ್ಡಿನೇಷನ್ ಮೀಟಿಂಗ್ DC ಅವರ ನೇತೃತ್ವದಲ್ಲಿ ಇರ್ತದೆ. ಆ ಮೀಟಿಂಗ್ ಅಲ್ಲಿ ಕೂಡ ನಾವು ಇನ್ಸಿಸ್ಟ್ ಮಾಡ್ತೀವಿ, ಅದನ್ನು ಕೂಡ ನಾವು ಪ್ರಯಾರಿಟಿಯಲ್ಲಿ ತಗೊಳ್ತೀವಿ. ಸರ್, ಕೆಲವು ಪ್ರಕರಣದಲ್ಲಿ ದೌರ್ಜನ್ಯಗಳು ಕೂಡ ಠಾಣಾ ಮಟ್ಟದಲ್ಲೇ ಜಾಮೀನು ಕೇಸ್ಗಳು ನಮ್ಮ ಜಿಲ್ಲೆಯಲ್ಲಿ ಜಾಸ್ತಿ ಆಗ್ತದೆ. ಆರೋಪಿ ಜಾಮೀನು ಕೊಟ್ಬಿಡೋದು ನಮ್ಮ ಜಿಲ್ಲೆಯಲ್ಲಿ ಹೈಯೆಸ್ಟ್ ಆಗಿರುತ್ತೆ. ಮಂಡ್ಯ ಸೆಷನಲ್ಲಿ ಅದೇ ಚರ್ಚೆ ಆಗಿರುತ್ತೆ. MLA ಅದೇ ಬೆಳಗಾವದಲ್ಲಿ ಹೈಯೆಸ್ಟ್ ಆಗ್ತದೆ. ಅದ್ರ ಬಗ್ಗೆ ಏನಾರ ಈಗ ಬೇಲ್ ಬಗ್ಗೆ ಪರ್ಟಿಕ್ಯುಲರ್ಲಿ ಕೋರ್ಟ್ ಈಸ್ ಆಲ್ಸೋ ವೆರಿ ಸ್ಟ್ರಿಂಜೆಂಟ್ ಅಬೌಟ್ ಇಟ್. ಇಟ್ ಇಸ್ ಅ ಪರ್ಸನಲ್ ಫ್ರೀಡಮ್ ಅಂತ ಹೇಳ್ತಾ ಇದ್ದಾರೆ. ಸೊ ನಮ್ಮ ಪ್ರಯಾರಿಟಿ ಏನಂದ್ರೆ, ಕೇಸಲ್ಲಿ ಇನ್ವೆಸ್ಟಿಗೇಷನ್ ಅನ್ನು ನಾವು DSPಯಲ್ಲಿ ಸ್ಟಾರ್ಟ್ ಮಾಡಿ SP ನಾವು ಪರ್ಸನಲ್ ಆಗಿ ನಾವು ಸೂಚನೆಗಳು ಕೊಡ್ತೀವಿ. ಒಂದು ಕೇಸಲ್ಲಿ ಏನೇನು ಎವಿಡೆನ್ಸ್ ಕಲೆಕ್ಟ್ ಮಾಡಬೇಕು. ಮೋಸ್ಟ್ ಆಫ್ ದ ಟೈಮ್ ನಾವು ಓರಲ್ ಸ್ಟೇಟ್ಮೆಂಟ್ ಮೇಲ್ಗಡೆ ನಾವು ಎವಿಡೆನ್ಸ್ಗೆ ಹೋಗ್ತೀವಿ. ಸೊ ಓರಲ್ ಸ್ಟೇಟ್ಮೆಂಟ್ ಆದಮೇಲೆ ಒಂದು 5-6 ವರ್ಷ ಆದಮೇಲೆ ಕೇಸ್ ಬರುವಾಗ ಆ ಓರಲ್ ಸ್ಟೇಟ್ಮೆಂಟ್ ಅನ್ನು ತಿರುಗಿ ಮಾತಾಡ್ತಾರೆ. ಸೊ ಈಗ ಮೆಟೀರಿಯಲ್ ಎವಿಡೆನ್ಸಸ್ ಮತ್ತು ಸೋಕೋ ಟೀಮ್ ಇರ್ತದೆ ಜಿಲ್ಲೆಯಲ್ಲಿ, ಪ್ರತಿ ಜಿಲ್ಲೆಯಲ್ಲಿ ಸೋಕೋ ಟೀಮ್ ಇರ್ತದೆ. ಸೊ ಮ್ಯಾಕ್ಸಿಮಮ್ ನಾವು ಮೆಟೀರಿಯಲ್ ಎವಿಡೆನ್ಸ್ ಮೂಲಕ ನಾವು ಕೇಸನ್ನು ನಾವು ಕನ್ವಿಕ್ಷನ್ಗೆ ತಗೊಂಡು ಹೋಗೋದಕ್ಕೆ ಪ್ರಯತ್ನ ಮಾಡ್ತೀವಿ. ಸರಿ, ನಾಳೆ ಸೌದತ್ತಿಯಲ್ಲಿ ಜಾತ್ರೆ ಸ್ಟಾರ್ಟ್ ಆಗ್ತದೆ. ನಾಡಿದಿಂದ 1.5 ತಿಂಗಳು ಲಕ್ಷಾಂತರ ಭಕ್ತರು ಸೇರ್ತಾರೆ. ಅಕ್ರಮ ಮದ್ಯ ಮಾರಾಟ ಜೋರಾಗಿ ನಡೀತಾ ಇದೆ ಸರ್. ಮತ್ತೆ ಪ್ರತಿ ಬಾರಿ ಹೇಳ್ತಾರೆ ಹಿಂಗ್ ತಡೆಗಟ್ಟೆ ಅಂತವ್ರೆ ಆದೇಶ ಕಾಗದಕ್ಕೆ ಸೀಮಿತ ಆಗಿದೆ. ನೀವೇನಾದ್ರು ಅದಕ್ಕೆ ವಿಶೇಷ ಮಾಡ್ತಾರೆ? ಬಹುತೇಕ ಅಲ್ಲಿ ಇರುವಂತ ಎಲ್ಲ ಅಂಗಡಿಯಲ್ಲಿ ಮಾಡ್ತಾರೆ. ಅಲ್ಲಿ ಪೊಲೀಸರು ಇರುವುದು, ಜೊತೆಗೆ ಅಲ್ಲಿ ಅಬಕಾರಿ ಯಾರ ಭಯನೂ ಇಲ್ಲ ಸರ್ ಅವರಿಗೆ? ಇಲ್ಲ, ಇದ್ರ ಬಗ್ಗೆ ನೀವು ಮಾಹಿತಿ ಕೊಟ್ಟಿದ್ದೀರಿ. ವಿ ವರ್ಕ್ ಆನ್ ಇಟ್, ರೈಡ್ ಮಾಡ್ತೀವಿ, ಇದ್ರ ಬಗ್ಗೆ ತಡೆ ಕಟ್ತೀವಿ. ಎಲ್ಲ ವಾಟರ್ ಬಾಟಲ್ ಸೇಲ್ ಮಾಡ್ತಾರೆ. ಇಲ್ಲ, ಮಾಹಿತಿ ನೀವು ಈಗ ಕೊಟ್ಟಿದ್ದೀರಲ್ಲ, ವಿಲ್ ವರ್ಕ್ ಆನ್ ಇಟ್. ನಾವು ಪರ್ಸನಲ್ ಆಗಿ ನಾನು ಬರ್ತೀನಿ. ಸೊ ಫಸ್ಟ್ 2-3 ಡೇಸ್ ಇಲ್ಲಿ ಲೋಕಲಿ ಪರಿಚಯ ಮಾಡಿಕೊಂಡು ಏರಿಯಾ ವಿಸಿಟ್ ಮಾಡಿ ಆದ್ಮೇಲೆ ಫಾರ್ ಅಲ್ಲಿ ಬರ್ತೀನಿ. ಸ್ಟ್ರಿಂಜೆಂಟ್ ಆಕ್ಷನ್ ವಿಲ್ ಬಿ ಟೇಕನ್. ಸೊ ಯಾವುದೇ ಇರುತ್ತಂದ್ರೆ, ಸೊ ಮೀಡಿಯಾ ಅವ್ರಿಗೆ ಒಂದು ಸ್ಮಾಲ್ ರಿಕ್ವೆಸ್ಟ್. ಸೊ ಯು ಹ್ಯಾವ್ ಫುಲ್ ಫ್ರೀಡಮ್ ಟು ಕ್ರಿಟಿಸೈಸ್ ಅಸ್. ನಮ್ಮ ಕೆಲಸ ಸರಿಯಾಗಿ ಮಾಡಿಲ್ಲ ಅಂದ್ರೆ 100% ಯು ಹ್ಯಾವ್ ಟು ರೈಟ್. ನೀವು ಸರಿಯಾಗಿ ಮಾಡ್ತಾ ಇಲ್ಲ, ಪೊಲೀಸ್ ಇಲಾಖೆ ಏನು ಮಾಡ್ತಾ ಇದ್ದಾರೆ ಅಂದರೆ ಪ್ರಶ್ನೆ ಮಾಡಿ, ನಮ್ಮನ್ನು ಪ್ರಶ್ನೆ ಮಾಡಿ. ಸೊ ಪ್ರೆಸ್ಸಲ್ಲಿ ಒಂದು ಭಾಳಷ್ಟು ದೊಡ್ಡ ರೆಸ್ಪಾನ್ಸಿಬಿಲಿಟಿ ಇರ್ತದೆ. ಸೊ ನಾನು ಹಿಂದೆ ಇರುವ ಜಿಲ್ಲೆಯಲ್ಲಿ ಕೂಡ ಒಂದು ಪ್ರೆಸ್ ಗ್ರೂಪ್ ಅಂದ್ರೆ ಮಾಡ್ಕೊಂಡಿದ್ದೆ. ಸೊ ಕ್ರಿಟಿಸೈಸ್ ಮಾಡ್ತಾ ಇದ್ದಾರೆ, ಇಲ್ಲಿ ಕೆಲಸ ಆಗ್ತಾ ಇಲ್ಲ ಅಂದ್ರೆ ಹೇಳ್ತಾ ಇದ್ದಾರೆ. ಆ ಕ್ರಿಟಿಸಿಸಮ್ ಇಂಪ್ರೂವ್ ದ ಪೊಲೀಸಿಂಗ್. ಸೊ ಯಾವಾಗ ಒಳ್ಳೆಯ ಕೆಲಸ ಆಗ್ತದೋ ಆ ರೀತಿಯಲ್ಲಿ ಅವಾಗಲೂ ಚೆನ್ನಾಗಿ ಬರೀತಾ ಇದ್ರು. ಸೊ ವಿಲ್ ಬಿ ಗಿವಿಂಗ್ ಆಲ್ ದ ಇನ್ಫಾರ್ಮೇಷನ್ ಫ್ಲೋ ನಮ್ಮ DPOಲಿಂದ ನಿಮಗೆ ಬರ್ತದೆ. ನೀವು ಯಾವುದೇ ಪೊಲೀಸ್ ಸ್ಟೇಷನ್ಗೆ ಮಾತಾಡಬೇಕು, ಕರೀಬೇಕಂದ್ರೆ ಯಾವುದೂ ಸಮಸ್ಯೆ ಇರಲ್ಲ. ಎನಿ ಇನ್ಫಾರ್ಮೇಷನ್ ನಮ್ಮ ಆಫೀಸ್ಲಿಂದ ನಾವೇ ನಿಮಗೆ ಕೊಡ್ತೀವಿ. ಪ್ರೆಸ್ ಗ್ರೂಪ್ಲಿಂದ ಅಫಿಷಿಯಲಿ ಪ್ರೆಸ್ ರಿಲೀಸ್ ಮಾಡ್ತಾ ಇದ್ವಿ. ಈಗಲೂ ಇಫ್ ಯು ವಾಂಟ್ ಟು ನೋ ಅಬೌಟ್ ಇಟ್, ಮೀಡಿಯಾ ಗ್ರೂಪ್ ಇನ್ನೂ ಇದೆ. ನಾನು ಲಾಸ್ಟ್ ಕಳೆದ ಎಲ್ಲಿ ಕೆಲಸ ಮಾಡಿದಾನ ಆ ಜಿಲ್ಲೆಯಲ್ಲಿ ಇನ್ನೂ ಕೂಡ ಅವ್ರಿಗೆ ಮಾಹಿತಿ ಕೊಡ್ತಾ ಇರ್ತೀನಿ. ಸೊ ಮಾಹಿತಿಗೆ ತಪ್ಪು ಮಾಹಿತಿ ಹೋಗೋದಕ್ಕಿಂತ ಅಫಿಷಿಯಲಿ ಎನಿ ಇನ್ಫಾರ್ಮೇಷನ್ ಅಫಿಷಿಯಲಿ ನಮಗೆ ಬರ್ತದೆ. ಸೊ ವಿಲ್ ಬಿ ಕಮ್ಯುನಿಕೇಟಿಂಗ್ ಆಲ್ ದ ಇನ್ಫಾರ್ಮೇಷನ್ಸ್. ಯಾವುದೇ ಸಮಸ್ಯೆ ಇರುತ್ತೆ ಅಂದರೆ ನಮಗೆ ಮಾತಾಡಬಹುದು. ಸೊ ಯು ಹ್ಯಾವ್ ಆಲ್ ದ ಫ್ರೀಡಮ್ ಟು ಕ್ರಿಟಿಸೈಸ್ ಅಸ್. ಈಗ ಇವತ್ತು ಅಧಿಕಾರ ಸ್ವೀಕಾರ ಮಾಡಿದ್ದೀರಾ, ಬೆಳಗಾವಿ ಜಿಲ್ಲೆಯ ಜನತೆ, ನೀವು ವ್ಯಾಪ್ತಿಯಲ್ಲಿ ಬರುವಂಥ ಜನರಿಗೆ, ಸಾರ್ವಜನಿಕರಿಗೆ ಅವೇನು ಹೇಳಿ? ಸಾರ್ವಜನಿಕರಿಗೆ ಒಂದು ನೀವು ಪ್ರಶ್ನೆ ಮಾಡಬೇಕು. ಯಾರು ತಪ್ಪು ಮಾಡ್ತಾರಂದ್ರೂ ನಿಮಗೂ ಒಂದು ಅನ್ಯಾಯ ಮಾಡುವ ಸಂದರ್ಭದಲ್ಲಿ ನೀವು ಖಂಡಿತವಾಗಿ ಪೊಲೀಸ್ ಸ್ಟೇಷನ್ಗೆ ಬರಬೇಕು. ಒಂದು ವೇಳೆ ಪೊಲೀಸ್ ಸ್ಟೇಷನಲ್ಲಿ ಕೆಲಸ ಆಗಿಲ್ಲ ಅಂದ್ರೆ ದಯವಿಟ್ಟು ನಮ್ಮ ಕಡೆ ಬರಬಹುದು. ನಾವು 100% ಕ್ರಮ ಕೈಗೊಳ್ತೀವಿ. ಸೊ ನಮ್ಮ ಆಫೀಸಲ್ಲಿ ನಿಮಗೆ ನ್ಯಾಯ ಸಿಗ್ತದಂದ್ರೆ ಅದು ಒಂದು ಐ ಕ್ಯಾನ್ ಅಶ್ಯೂರ್ ಯು. ಗೊತ್ತಿದೆ ಸರ್ ಆಲ್ರೆಡಿ. ಓಕೆ, ಧನ್ಯವಾದ. Thank you, sir.